ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಸೆಕೆಂಡ್ PUC ಅರ್ಥಶಾಸ್ತ್ರ ವಿಷಯದ ಎಕನಾಮಿಕ್ ವಿಷಯದ ಬೋರ್ಡರ್ ಬಿಟ್ಟಿರುವಂಥ 2026ನೇ ಸಾಲಿನ ಅನ್ಯುವಲ್ ಎಕ್ಸಾಮ್ಗೆ ಬ್ಲೂ ಪ್ರಿಂಟನ್ನು ನೋಡೋಣ. ಈ ಒಂದು ಬ್ಲೂ ಪ್ರಿಂಟು ವೆರಿ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಅದೊಂದು ಪ್ಯಾಟರ್ನಲ್ಲಿ ನಿಮಗೆ 2026ರ ಅನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟು. ಕೊನೆಯ ತಪ್ಪದೆ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕಂದ್ರೆ ಚಾನಲ್ ಅನ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮುಂಬರುವ ನಿಮಗೆ ಪ್ರತಿಯೊಂದು ವಿಷಯದ ಬಿಲ್ ಪ್ರಿಂಟ್ ಆಗಿರ್ಬೋದು, ಮಾಲ್ ಕ್ವಶನ್ ಪೇಪರ್ಸು, ಅದರ ಕೀ ಆನ್ಸರ್ ಕೂಡ ಆಗ್ತೀವಿ. ಜೊತೆಗೆ ನಿಮಗೆ ಅನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಬರುವಂಥ ಪ್ರಶ್ನೆಗಳು ಎಲ್ಲ ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅನ್ನೋರು ತಪ್ಪು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಕಮೆಂಟ್ ಮಾಡಿ ನಿಮಗೆ ಯಾವ ವಿಷಯಗಳ ಕ್ವಶನ್ ಪೇಪರ್ಸು ಬಿಲ್ ಪ್ರಿಂಟ್ಗಳು ಬೇಕು ಕಮೆಂಟ್ ಮಾಡಿ. ಜೊತೆಗೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ವಿಷಯ ಅರ್ಥಶಾಸ್ತ್ರ ಎಕನಾಮಿಕ್ಕು 2025 ಮತ್ತು 26ನೇ ಸಾಲಿನ ದ್ವಿತೀಯ PUC ಅನಿಲ್ ನಕ್ಷೆ. ಅದೇ ಹೆಸರುಗಳು, ಬೋಧನಾ ಅವಧಿ, ಅಂಕಗಳು. ಭಾಗ ಎ 1 ಅಂಕದ ಪ್ರಶ್ನೆಗಳು 20 ಇರ್ತವೆ, 2 ಅಂಕದ ಪ್ರಶ್ನೆ 10 ಇರ್ತವೆ, 4 ಅಂಕದ ಪ್ರಶ್ನೆಗಳು 9 ಇರ್ತವೆ, 6 ಅಂಕದ ಪ್ರಶ್ನೆಗಳು 5 ಇರ್ತವೆ, 5 ಅಂಕದ ಪ್ರಶ್ನೆಗಳು 3 ಇರ್ತವೆ. ಓಕೆ, ಟೋಟಲಾಗಿ ನಿಮಗೆ 80 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ. ನೋಡ್ತಾ ಹೋಗೋಣ. ಪರಿಚಯ ಇಂಟ್ರೊಡಕ್ಷನು. ಇದರ ಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರ ಮೊದಲಾಗಿ ನೋಡಿ. ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಮೈಕ್ರೋ ಎಕನಾಮಿಕ್ಸು. ಓಕೆ, ಮೈಕ್ರೋ ಎಕನಾಮಿಕ್ಸ್ ನೋಡ್ತಾ ಹೋಗೋಣ. ಪರಿಚಯ ಅಂದರೆ ಇಂಟ್ರೊಡಕ್ಷನು. ಟೋಟಲಾಗಿ 7 ಮಾರ್ಕ್ಸ್ ಕೇಳ್ತಾರೆ. ಈ ಒಂದು ಲೆಸನ್ನಿಂದ ಯೂನಿಟಿಂದ ನಮಗೆ ಟೋಟಲಾಗಿ 7 ಮಾರ್ಕ್ಸ್ ಕೇಳ್ತಾರೆ. ಅದರಲ್ಲಿ 1 ಅಂಕದ ಪ್ರಶ್ನೆ 1 ಇರ್ತದೆ, 2 ಅಂಕದ ಪ್ರಶ್ನೆ 1 ಇರ್ತದೆ, 4 ಅಂಕದ ಪ್ರಶ್ನೆ 1 ಇರ್ತದೆ. ನಂತರ ಇಷ್ಟೇ ನೋಡಿ, ಟೋಟಲಾಗಿ 7 ಮಾರ್ಕ್ಸಿಗೆ ಕೇಳ್ತಾರೆ. ನಂತರ ಸೆಕೆಂಡ್ ಯೂನಿಟು ಯಾವುದು? ಅನುಭೋಗಿಯ ವರ್ತನೆ ಸಿದ್ಧಾಂತ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರು. ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರು ಟೋಟಲಾಗಿ 20 ಮಾರ್ಕ್ಸ್ ಕೇಳ್ತಾರೆ. ನಮಗೆ 20 ಮಾರ್ಕ್ಸ್ ಕೇಳ್ತಾರೆ. ಕ್ವಶನ್ ಕೇಳ್ತಾರೆ, 20 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆ, 20 ಮಾರ್ಕ್ಸು. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ, 1 ಅಂಕದ ಪ್ರಶ್ನೆ 3 ಇರ್ತವೆ, 2 ಅಂಕದ ಪ್ರಶ್ನೆ 1 ಇರ್ತದೆ, 4 ಅಂಕದ ಪ್ರಶ್ನೆ 1 ಇರ್ತದೆ, 6 ಅಂಕದ ಪ್ರಶ್ನೆ 1 ಇರ್ತದೆ, 5 ಅಂಕದ ಪ್ರಶ್ನೆ 1 ಇರ್ತದೆ. ನಂತರ ಯೂನಿಟ್ 3 ಉತ್ಪಾದನೆ ಮತ್ತು ವೆಚ್ಚಗಳು. ಯಾವುದು? ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ಸು. ಇಲ್ಲೂ ಕೂಡ ನಿಮಗೆ ಸೇಮು 10 ಮಾರ್ಕ್ಸ್ ಇರ್ತದೆ. 10 ಮಾರ್ಕ್ಸ್ ನಿಮಗೆ 1 ಅಂಕದ ಪ್ರಶ್ನೆ 2 ಇರ್ತವೆ, ನಂತರ 2 ಅಂಕದ ಪ್ರಶ್ನೆ 1 ಇರ್ತದೆ, 6 ಅಂಕದ ಪ್ರಶ್ನೆ 1 ಇರ್ತದೆ. ಇಷ್ಟು ನೋಡಿ, ಟೋಟಲಾಗಿ 10 ಮಾರ್ಕ್ಸು. ಇನ್ನು 4th ಯೂನಿಟು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಟೋಟಲಾಗಿ ನಿಮಗೆ 11 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 11 ಅಂಕಗಳಿಗೆ ಕೇಳ್ತಾರೆ. 1 ಅಂಕದ ಪ್ರಶ್ನೆ 3 ಇರ್ತವೆ. ಅಂದರೆ ಏನು? ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಇಂಗ್ಲೀಷ್ನಲ್ಲಿ ಹೇಳಿದರೆ ದ ಥಿಯರಿ ಆಫ್ ದ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನು. ಟೋಟಲ್ 11 ಮಾರ್ಕ್ಸು. 1 ಮಾರ್ಕ್ಸು 3 ಇರ್ತವೆ, 2 ಅಂಕದ ಪ್ರಶ್ನೆ 2 ಇರ್ತವೆ, 4 ಅಂಕದ ಪ್ರಶ್ನೆ 1 ಇರ್ತದೆ. ಓಕೆ, ಟೋಟಲಾಗಿ 11 ಅಂಕಗಳು. 5ನೇದು ಯೂನಿಟ್ 5 ಮಾರುಕಟ್ಟೆ ಸಮತೋಲನ, ಮಾರ್ಕೆಟು ಈಕ್ವಿಲಿಬ್ರಿಯಮ್. ನೋಡ್ತಾ ಹೋಗೋಣ. ಇವು ಟೋಟಲಾಗಿ 10 ಮಾರ್ಕ್ಸ್ ಕೇಳ್ತಾರೆ. 10 ಮಾರ್ಕ್ಸಲ್ಲಿ ನಿಮಗೆ 1 ಅಂಕದ ಪ್ರಶ್ನೆ 1 ಇರ್ತದೆ, ನಂತರ 4 ಅಂಕದ ಪ್ರಶ್ನೆ 1 ಇರ್ತದೆ. ಓಕೆ, 1 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 5 ಅಂಕದ 1 ಪ್ರಶ್ನೆ ಇರ್ತದೆ. 5 ಅಂಕ ಕೇಳ್ತಾರೆ, 6 ಅಂಕ ಅಲ್ಲ 5 ಅಂಕ ಕೇಳ್ತಾರೆ. ಟೋಟಲಾಗಿ 10 ಮಾರ್ಕ್ಸು. ನಂತರ ಸಮಗ್ರ ಅರ್ಥಶಾಸ್ತ್ರ ಪರಿಚಯ. ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಅಂದರೆ ಏನು? ಮ್ಯಾಕ್ರೋ ಎಕನಾಮಿಕ್ಸು. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಇರ್ತದೆ, ಸ್ವಲ್ಪ ಡಿಫ್ರೆಂಟ್ ಇರ್ತದೆ, ಸ್ವಲ್ಪ ಚೇಂಜ್ ಇರ್ತದೆ. ನೋಡ್ತಾ ಹೋಗೋಣ. PTKಯಲ್ಲಿ ನಿಮಗೆ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ. ಅಂದರೆ ಇಂಟ್ರೊಡಕ್ಷನ್ ಮೇಲೆ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ. 1 ಮಾರ್ಕ್ ಕ್ವಶನ್ 1, ಆಮೇಲೆ ಎಷ್ಟಿದು 4 ಮಾರ್ಕ್ ಕ್ವಶನ್ 1, ನಂತರ 1 ಮಾರ್ಕ್ಸು 4 ಮಾರ್ಕ್ಸು. ಇಷ್ಟೇ 5 ಮಾರ್ಕ್ಸ್ ಟೋಟಲಾಗಿ. ನಂತರ 2ನೇ ಯೂನಿಟು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಯಾವುದು? ನ್ಯಾಷನಲ್ ಇನ್ಕಮ್ ಅಕೌಂಟಿಂಗು. ಟೋಟಲಾಗಿ 17 ಮಾರ್ಕ್ಸ್ ಕೇಳ್ತಾರೆ. 17 ಮಾರ್ಕ್ಸ್ ನಿಮಗೆ 1 ಅಂಕದ ಪ್ರಶ್ನೆ 2 ಕೇಳ್ತಾರೆ, ಆಮೇಲೆ 2 ಅಂಕದ ಪ್ರಶ್ನೆ 2 ಕೇಳ್ತಾರೆ, 6 ಅಂಕದ ಪ್ರಶ್ನೆ 1 ಕೇಳ್ತಾರೆ, 5 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಟೋಟಲಾಗಿ 17 ಅಂಕಗಳು. ಇನ್ನು ನೆಕ್ಸ್ಟು ಹಣ ಮತ್ತು ಬ್ಯಾಂಕಿಂಗು, ಮನಿ ಆ್ಯಂಡ್ ಬ್ಯಾಂಕಿಂಗು. ಸೊ ಇಲ್ಲಿಂದ ನಮಗೆ ಎಷ್ಟು ಕ್ವಶನ್ ಕೇಳ್ತಾರೆ ಅಂದರೆ ಟೋಟಲಾಗಿ 12 ಮಾರ್ಕ್ಸ್ ಕೇಳ್ತಾರೆ, 12 ಅಂಕ ಕೇಳ್ತಾರೆ. 1 ಅಂಕದ ಪ್ರಶ್ನೆ 2, 4 ಅಂಕದ ಪ್ರಶ್ನೆ 1, ನಂತರ ಎಷ್ಟು 6 ಅಂಕದ ಪ್ರಶ್ನೆ 1, ಟೋಟಲಾಗಿ 12 ಮಾರ್ಕ್ಸು. ನಂತರ 4th ಯೂನಿಟು ಆದಾಯ ಮತ್ತು ಉದ್ಯೋಗ ನಿರ್ಧಾರ. ಟೋಟಲಾಗಿ 8 ಅಂಕಗಳಿಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ, 8 ಅಂಕಗಳು, 8 ಮಾರ್ಕ್ಸು. 1 ಅಂಕದ ಪ್ರಶ್ನೆ 2, 2 ಅಂಕದ ಪ್ರಶ್ನೆ 1, ನಂತರ 4 ಅಂಕದ ಪ್ರಶ್ನೆ 1 ಇರ್ತದೆ. ನಂತರ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಸರ್ಕಾರ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಯಾವುದಿದು? ಯೂನಿಟ್ ಯಾವ್ದು ನೋಡಿ? ಸರ್ಕಾರ ಮುಂಗಡ ಪತ್ರ ಮತ್ತು ಗೌರ್ಮೆಂಟ್ ಬಜೆಟ್ ಮತ್ತು ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕನಾಮಿ. ಓಕೆ, ಗೌರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿ. ಸೊ ಟೋಟಲಾಗಿ ನಿಮ್ಗೆ ಎಷ್ಟು ಕೇಳ್ತಾರೆ? 9 ಮಾರ್ಕ್ಸ್ ಕೇಳ್ತಾರೆ. 9 ಮಾರ್ಕ್ಸ್ ಏನು ಕೇಳ್ತಾರೆ? 1 ಅಂಕದ ಪ್ರಶ್ನೆ 1 ಇರ್ತದೆ, 2 ಅಂಕದ ಪ್ರಶ್ನೆ 2 ಇರ್ತವೆ, 4 ಅಂಕದ ಪ್ರಶ್ನೆ 1 ಇರ್ತದೆ. ನಂತರ 6th ಯೂನಿಟು ಮುಕ್ತ ಆರ್ಥಿಕತೆ ಮತ್ತು ಮುಕ್ತ ಆರ್ಥಿಕತೆ ಸಮಗ್ರ ಅರ್ಥಶಾಸ್ತ್ರ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸು. ಎಷ್ಟು ಕೇಳ್ತಾರೆ? ಟೋಟಲಾಗಿ 12 ಮಾರ್ಕ್ಸ್ ಕೇಳ್ತಾರೆ. ಸೊ 1 ಅಂಕದ ಪ್ರಶ್ನೆ 2 ಕೇಳ್ತಾರೆ,
ಆಮೇಲೆ 4 ಮಾರ್ಕ್ಸ್ ಒಂದು ಕೇಳ್ತಾರೆ, 6 ಮಾರ್ಕ್ಸ್ ಒಂದು ಕೇಳ್ತಾರೆ. ಟೋಟಲಾಗಿ ಎಷ್ಟು 12 ಮಾರ್ಕ್ಸು. ಸೊ ಎಷ್ಟು ನೆಕ್ಸ್ಟು ಒಟ್ಟು ಅಂಕಗಳು. ಸೊ 63 ಅಂಕ ಕೇಳ್ತಾರೆ, 63 ಅಂಕಗಳು ಅಂದರೆ 120 ಮಾರ್ಕ್ಸ್ ಇರ್ತದೆ ನಿಮ್ಮ ಕ್ವಶನ್ ಪೇಪರು. ಟೋಟಲಾಗಿ 120 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ. 120 ಮಾರ್ಕ್ಸ್ ನೀವು 80 ಮಾರ್ಕ್ಸನ್ನ ಬರಬೇಕು. ಚಾಯ್ಸ್ ಎಲ್ಲ ಕೂಡ ಮಿಕ್ಸ್ ಮಾಡಿ ಇದು ಅರ್ಥ ಆಯ್ತಾ. ಸೊ ಎಷ್ಟು ಬಿಲ್ಪ್ರಿಂಟು ನಿಮಗೆ ಯಾವ ವಿಷಯಗಳು ಬೇಕು ಅವನು ಕಮೆಂಟ್ ಮಾಡಿ. ಸೊ ಆರ್ಟ್ಸ್ ಬೇಕಾ, ಕಾಮರ್ಸ್ ಬೇಕಾ, ಯಾವೆಲ್ಲ ಬೇಕು ಕಮೆಂಟ್ ಮಾಡಿ. ಬರ್ತಾವೆ ಕೂಡ ಈಗ ಹಾಕಿರ್ತೇನೆ ನೋಡಿ, ಕನ್ನಡ ಇಂಗ್ಲೀಷ್ ಹಾಕಿದ್ದೀನಿ. ಸೊ ಹಾಕಿರ್ತೀನಿ, ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಜಸ್ಟ್ ಒಂದೇ ಕ್ಲಿಕ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.